ಮಾದಿಗ ಬಂಧುಗಳು ನಿರ್ಧಾರ ತೆಗೆದುಕೊಳ್ಬೇಕಾಗ್ಯದ. ಸಮಸ್ತ ಸಮುದಾಯದವರು ನಮ್ಮ ಬೆನ್ನು ನಿಂತುಕೊಂಡಿದಾರ. ಗಟ್ಟಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಂದರ್ಭ ಇದೆ. ದಯವಿಟ್ಟು ಚೆಲ್ಲಾಪಿಲ್ಲಿಯಾಗಿ ಆಕಡಿಕೊಂಡಿಲ್ಲದ ಬೇಡ. ನಾಳೆ ನಮ್ಮ ನಾಡಿನ ದೊರೆ ಸಿದ್ದರಾಮಯ್ಯನವರು ಮಾವನಿಗೆ ಬರ್ತಾ ಇದ್ದಾರೆ. 5ನೇ ತಾರೀಕಿಗೆ ಮಾವನಿಗೆ ಬರ್ತಾ ಇದ್ದಾರೆ. ಅವರಿಗೆ ಮುತ್ತಿಗೆ ಆಗ್ತಕ್ಕಂಥ ತಾಕತ್ತನ್ನ ನೀವು ಕೊಡಬೇಕಾಗಿದೆ. ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಸಂಚಾಲನ ಸಮಿತಿ ಮಾನ್ಯ ದಯವಿಟ್ಟು ಸುಮ್ಮನಿರಪ್ಪ, ಸಿದ್ದರಾಮಯ್ಯನವರಿಗೆ ಕೈ ಜೋಡಿಸಿ ಅವರಲ್ಲಿ ಮನವಿ ಮಾಡಿಕೊಂಡು ಮಾದಿಗರ ತಾಕತ್ತದೊಂದಿಗೆ ಇಡೀ ಸಮುದಾಯದ ಶಕ್ತಿಯೊಂದಿಗೆ ಪಟ್ಟಿ ಹಿಡಿತೇವೆ. ಒಳ ಮೀಸಲಾತಿಗಾಗಿ ನಿರ್ಧಾರ ಮಾಡಲೇಬೇಕು 5ನೇ ತಾರೀಕಿಗೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದೀವಿ. ನಾಳೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ 5ನೇ ತಾರೀಕು ಬರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ನಮಗೆ ಅವಕಾಶ ಮಾಡಿ ಕೊಡ್ಬೇಕಂತಕ್ಕಂಥದನ್ನ. ಹಾಗಾಗಿ ದಯವಿಟ್ಟು ನನ್ನ ಸಮುದಾಯ ಶಾಂತ ರೀತಿಯಿಂದ ಕೂತ್ಕೊಂಡು ಯಶಸ್ವಿ ಮಾಡ್ಬೇಕಂತಕ್ಕಂಥವ್ರು ಮನವಿ ಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ಈ ನನ್ನ ಮಾದಿಗ ಸಮುದಾಯವನ್ನ ಸಾವಿರಾರು ವರ್ಷಗಳ ಕಾಲ ನಿರಂತರವಾಗಿ ಅನ್ಯಾಯ ಮಾಡಿದ್ದಾರೆ. ಭೂಮಿ ಕಸ್ಕೊಂಡಿದ್ದೀರಿ, ಶಿಕ್ಷಣ ಕೊಟ್ಟಿಲ್ಲ, ಉದ್ಯೋಗ ಕೊಟ್ಟಿಲ್ಲ. ಎಷ್ಟು ವರ್ಷ? ಸಾವಿರಾರು ವರ್ಷಗಳ ಕಾಲ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದ್ರಿ. ಈಗ ನಾವು ಸುಮ್ಮನೆ ಕೂತುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ಬಾಬಾ ಸಾಹೇಬ್ ಕೊಡ್ತಕ್ಕ ಸಂವಿಧಾನ ಅಡಿಯಲ್ಲಿ ನಮ್ಮ ತಾಕತ್ತನ್ನು ತೋರಿಸಿ ಕೇಳ್ತೀವಿ. ನಮ್ಮ ಹಕ್ಕು ನಮಗೆ ಕೊಡಿ, ನಮ್ಮ ಹಕ್ಕು ನಮಗೆ ಕೊಡಿ. ಒಳ ಮೀಸಲಾತಿಯನ್ನು ಜಾರಿ ಮಾಡಿ. ಯಾಕೆಂತಂದ್ರೆ ನನ್ನ ಸಮುದಾಯ ಸಹಸ್ರಾರು ವರ್ಷಗಳಿಂದ ಬೊಗಸೆ ಭೂಮಿ ಇಲ್ಲ, ಶಿಕ್ಷಣ ಇಲ್ಲ, ನಮ್ಮನ್ನ ಮನುಷ್ಯರಂತೆ ಈ ಸಮಾಜ ಕಂಡಿಲ್ಲ, ಶೋಷಣೆಗೆ ಒಳಗಾಗಿದ್ದೀವಿ, ಅಸ್ಪೃಶ್ಯತೆ ನೋವನ್ನು ಅನುಭವಿಸಿದ್ದೀವಿ. ಇನ್ನೆಷ್ಟು ವರ್ಷಗಳ ಕಾಲ ನಾವು ಜೀತಗಳಾಗಿ ಗುಲಾಮರಾಗಿ ಬದುಕಬೇಕು? ಇಲ್ಲಿಂದ ಮುಕ್ತಾಯ ಆಯ್ತು. ಇಲ್ಲಿಂದ ಮಾದಿಗರ ಕ್ರಾಂತಿ ಪ್ರಾರಂಭ ಆಗುತ್ತೆ ವಿಧಾನಸೌಧದಡಿಗೆ. ಆ ತಾಕತ್ತನ್ನ, ಆ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ನಮ್ಮ ಸಂವಿಧಾನಬದ್ಧ ಹಕ್ಕನ್ನು ಕೊಡಿ. ನಾವು ಕೇಳ್ಕೊಳ್ತದೇನು? ಯಾರಪ್ಪನ ಆಸ್ತಿಯನ್ನು ನಾವು ಕೇಳ್ತಾ ಇಲ್ಲ, ಯಾರ ಹಕ್ಕನ್ನು ನಾವು ಕಸಿಕೊಳ್ತಾ ಇಲ್ಲ. ಸಂವಿಧಾನಬದ್ಧವಾಗಿ ನಮಗೆ ಬರ್ತಕ್ಕಂಥ 15% ಮೀಸಲಾತಿಯಲ್ಲಿ ನಮ್ಮ ಹಕ್ಕು 6% ಮೀಸಲಾತಿ. ಇದನ್ನ ಸ್ಪರ್ಶ ಸಮುದಾಯದವರು ತೆಗೆದುಕೊಳ್ತಾ ಇದ್ದಾರೆ. ನಮಗೆ ವಂಚನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸಂವಿಧಾನಬದ್ಧ ಹಕ್ಕನ್ನ ಕೊಡಿ ಅಂತ ಕೇಳ್ತದ ಹೊರತು ನಮ್ಮ ಯಾವ ಸಮುದಾಯ ಸಹೋದರ ಸಮುದಾಯದ ವಿರುದ್ಧ ಚಳವಳಿ ಅಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಹಕ್ಕು ಸಿಗುವವರೆಗೂ ಇಲ್ಲಿಂದ ಹಿರಿಯರು ಹೋರಾಟವನ್ನ ಮುನ್ನಡೆಸಿದ್ದಾರೆ ಶಾಂತಿಯುತವಾಗಿ 30 ವರ್ಷಗಳ ಕಾಲ. ಇಲ್ಲಿಂದ ಏನಾದರೂ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಹೋದ್ರೆ ಯುವ ಪಡೆಗಳು, ಯುವ ಹುಲಿಗಳು, ಮಾದಿಗ ಸಮುದಾಯ ಯುವ ಹುಲಿಗಳು ತಯಾರಾಗಿದ್ದೀವಿ. ನಮ್ಮ ರಕ್ತವನ್ನ ಚೆಲ್ಲಿಯಾದರೂ ಸ್ವಾಭಿಮಾನ ಪಣಕ್ಕಿಟ್ಟು ನಮ್ಮ ಹಕ್ಕನ್ನು ಪಡಿತಕ್ಕಂಥ ಮಾತನ್ನು ಹೇಳ್ತೇನೆ. ಈಗ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರ ಸಮುದಾಯದವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅವ್ರ ಪಾದಕ್ಕೆ ಅರ್ಪಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.